ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರಿದ್ರ ಅವರಿಗೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನು ಸಬ್ಜೆಕ್ಟ್ ಇದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಮತ್ತೆ ಯಾವ್ಯಾವ ಚಾಪ್ಟರ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು, ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಮಾರ್ಕ್ ವೈಟೇಜ್ ಬೆಂಗಳೂರು ಯೂನಿವರ್ಸಿಟಿಗೆ ಅಪ್ಲಿಕಬಲ್ ಆಗೋದು ಬಿ ಕಾಮ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ. ಸೊ ನೋಡಿ, ಈ ಒಂದು ಸಬ್ಜೆಕ್ಟ್ ಅಲ್ಲಿ ಟೋಟಲ್ 5 ಯೂನಿಟ್ಸ್ ಇರೋದು. ಸೊ ಅದರಲ್ಲಿ ಮೊದಲನೇ ಯೂನಿಟ್ಸ್ ಬಂದು ಅಕೌಂಟಿಂಗ್ ಫಾರ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ. ಸೊ ನೋಡಿ, ಈ ಒಂದು ಯೂನಿಟ್ ಅನ್ನ ನೀವು ನೋಡ್ಕೊಳ್ತೀರಾ ಅಂದ್ರೆ ಒಟ್ಟು ಈ ಒಂದು ಯೂನಿಟ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ 2 ಕೇಳ್ತಾರೆ. ಸೆಕ್ಷನ್ ಬಿ 8 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಸೆಕ್ಷನ್ ಸಿಗಂತೂ 12 ಮಾರ್ಕ್ಸ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ 12 ಮಾರ್ಕ್ಸ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು 3-4 ಪ್ರಾಬ್ಲಮ್ಸ್ ಅನ್ನು ಅಪ್ಲೋಡ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅದೇ ತರ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನು 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಬಿಗಂತೂ ಒಂದು ಕಂಪಲ್ಸರಿ ಇರುತ್ತೆ. ಯೂಶಲಿ ಲಾಸ್ಟ್ ಇಯರ್ ಥಿಯರಿಯನ್ನ ಪ್ರಿಫರ್ ಮಾಡಿದ್ರೆ, ಬಟ್ ನನ್ನ ಪ್ರಕಾರ ಪ್ರಾಕ್ಟಿಕಲ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡ್ತಕ್ಕಂಥದ್ದು ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ತಕ್ಕಂಥದ್ದನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ತುಂಬಾನೇ ಈಸಿ. ಅದಕ್ಕೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 25 ಮಾರ್ಕ್ಸ್ ಬರ್ತಕ್ಕಂಥ ನಿಮಗೆ ಟೋಟಲ್ ಒಟ್ಟಿನಲ್ಲಿ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ 24 ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. 100% 24 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಯಾವ ತರ ಕ್ವಶನ್ಸ್ ಕೇಳ್ಬೋದಪ್ಪ ಅಂದ್ರೆ, ಗಿವ್ ದ ಮೀನಿಂಗ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, LLP ಅಂದ್ರೆ ಏನು, ಸ್ಟೇಟ್ ಎನಿ 2 or 4 LLP ಫೀಚರ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಅಥವಾ ಸ್ಟೇಟ್ ಎನಿ 2 ಅಡ್ವಾಂಟೇಜಸ್ ಆಫ್ LLP, ಸ್ಟೇಟ್ ಎನಿ 4 ಡಿಸ್ಅಡ್ವಾಂಟೇಜ್ ಆಫ್ LLP ಅಂತ ಕೇಳ್ಬೋದು. ಸೊ ಜನರಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಿದೆ, ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳಿದ್ರೆ ಅದು ಬದಿ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಆ ಒಂದು ಕ್ವಶನ್ಸ್ ಅನ್ನ ನಿಮಗೆ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ಸ್ ಆನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲಾಂಗ್ ವಿತ್ ಅ ಬ್ಯಾಲೆನ್ಸ್ ಶೀಟ್, ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಮಾಡಬೇಕು, ಜೊತೆಗೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ಅಂದ್ರೆ SOPL ಮತ್ತೆ SOFP ಎರಡೂ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ಸ್ ಅನ್ನ ಮಾಡಬೇಕು. ಅದು 12 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಆ ಒಂದು 12 ಮಾರ್ಕ್ಸ್ಗೆ ರಿಲೇಟೆಡ್ ನಾನು ಮುಂದಿನ ವಿಡಿಯೋದಲ್ಲಿ ಒಂದು 2-3 ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಅದೇ ತರ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದೇ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕಲಿತ್ರೆ ಆಲ್ಮೋಸ್ಟ್ ನೀವು ಸೆಕ್ಷನ್ ಸಿ ನ ಮಾಡ್ತೀರಾ ಅಂತ ಹೇಳಿದಾಗ ಅರ್ಧ ನಿಮಗೆ ಆಲ್ರೆಡಿ ಅಲ್ಲೇ ಕಲ್ತಿರ್ತೀರಾ. ಸೊ ಇನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರ ನೀವು ಮಾಡಬೇಕಾಗತ್ತೆ, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ಸೊ ಇದು ಈ ಒಂದು ಯೂನಿಟ್ ಅಲ್ಲಿ ಒಟ್ಟು 24 ಮಾರ್ಕ್ಸ್ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇರೋದು. ಅಕೌಂಟ್ ಅನ್ನು ನೋಡ್ಕೊಳ್ಳಿ, ಮತ್ತೆ P&L ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಮಾಡೋದು ನೋಡ್ಕೊಳ್ಳಿ. ಜನರಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಅಂಡ್ ಎರಡನೇ ಯೂನಿಟ್ ಬಂದು ನಿಮಗೆ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಇರೋದು. ಸೊ ಒನ್ ಆಫ್ ದಿ ಮೋಸ್ಟ್ ಟಫ್ ಅಂತಾನೆ ಕರಿಬಹುದು ಈ ಒಂದು ಯೂನಿಟ್ ಅನ್ನ. ಯಾಕಂದ್ರೆ ತುಂಬಾ ಕಷ್ಟ ಮಾಡ್ಲಿಕ್ಕೆ. ಸೊ ಹಾಗಾಗಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಸೆಕ್ಷನ್ ಬಿಗೆ ನೀವು ಓದ್ಕೋಬಹುದು. ಸೆಕ್ಷನ್ ಸಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಬಟ್ ಟ್ರೈ ಮಾಡಿದ್ರೆ ನೀವು ಮಾಡ್ಬೋದು. ಸೊ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ಯೂನಿಟ್ ಅಲ್ಲಿ ನಿಮ್ಗೆ ಟೋಟಲ್ 2 ಮಾರ್ಕ್ಸ್ಗೆ 2 ಕ್ವಶನ್ ಅಂತೂ ಕಂಪಲ್ಸರಿ ಇರುತ್ತೆ. ಒಂದು ಕ್ವಶನ್ ಸೆಕ್ಷನ್ ಬಿಗೆ ಇರುತ್ತೆ 8 ಮಾರ್ಕ್ಸ್ಗೆ, ಒಂದು ಕ್ವಶನ್ ನಿಮ್ಗೆ 14 ಮಾರ್ಕ್ಸ್ಗೆ ಇರುತ್ತೆ. ಸಾರಿ, ಮೊದಲನೇ ಯೂನಿಟ್ ಬಂದು ನಿಮ್ಗೆ 14 ಮಾರ್ಕ್ಸ್ ಅಲ್ಲಿ ಇರ್ತಕ್ಕಂಥದ್ದು. ನಾ 12 ಮಾರ್ಕ್ಸ್ ಅನ್ಕೊಂಡ್ಬಿಟ್ಟಿದೆ. SCP ಆಗಿರೋದ್ರಿಂದ 14 ಮಾರ್ಕ್ಸ್ ಇರುತ್ತೆ. ಸೊ 26 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಸೆಕ್ಷನ್ ಏನಲ್ಲಿ 2 ಕ್ವಶನ್ ಬರ್ತವೆ, ಸೆಕ್ಷನ್ ಬಿಗೂ 1 ಬರುತ್ತೆ, ಸೆಕ್ಷನ್ ಸಿಗೂ 1 ಬರುತ್ತೆ. ಸೊ ಎ ಸೆಕ್ಷನ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ವಾಟ್ ಯು ಮೀನ್ ಬೈ ಸಿಂಗಲ್ ಎಂಟ್ರಿ ಅಂದ್ರೇನು, ನೇಮ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಅಥವಾ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಗೆ ಏನು ಡಿಫ್ರೆನ್ಸ್ ಇದೆ, ಸ್ಟೇಟಿ ಮೆಥಡ್ಸ್ ಆಫ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಗೆ ಕನ್ವರ್ಷನ್ ಮಾಡೋ ಮೆಥಡ್ಸ್ ಅನ್ನ ಮೆನ್ಷನ್ ಮಾಡಿ. ಸೊ ಇದನ್ನ ಕೇಳ್ಬೋದು. ಅಂಡ್ ಕನ್ವರ್ಷನ್ ಆಫ್ SCS ಇಂಟು DS ಅನ್ನ ಕೇಳ್ಬೋದು. ಅಥವಾ ನಿಮಗೆ ಪ್ರಾಬ್ಲಮ್ಸ್ ಅನ್ನ 12 ಮಾರ್ಕ್ಸ್ ಬೇಕಾದ್ರೆ ಫುಲ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಗೆ ಕನ್ವರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು ಸೆಕ್ಷನ್ ಸಿಗೆ. ಇಲ್ಲ ಅಂದ್ರೆ ಸೊ ನೋಡಿ, ಇಷ್ಟು ಅಕೌಂಟ್ ಅನ್ನ ಮಾಡೋದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೆಕ್ಷನ್ ಬಿಗಾದ್ರೆ ಯಾವ್ದಾದ್ರು 2 ಅಕೌಂಟ್ ಅನ್ನ ಕೇಳ್ತಾರೆ, ಅಥವಾ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿಕೊಂಡು ಗ್ರಾಸ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡೋದನ್ನ ಕೇಳ್ಬೋದು. ಇಲ್ಲ ಅಂದ್ರೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು, ಡೇಟಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು, ಬಿಲ್ಸ್ ಪೇಯಬಲ್ ಮತ್ತೆ ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ತರ ಒಂದು ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದಾರೆ ಸೊ ಆಸ್ ಪರ್ ಸಿಲೆಬಸ್ ಪ್ರಕಾರ. ಹಾಗಾಗಿ ಸೊ
ಡೆಟಾರ್ಸ್ ಅಕೌಂಟು, ಡೆಬಿಟಾರ್ಸ್ ಅಕೌಂಟ್, ಡೆಟಾರ್ಸ್ ಮತ್ತೆ ಬಿ ಆರ್ಸ್ ಮತ್ತೆ ಕ್ರೆಡಿಟಾರ್ ಮತ್ತೆ ಬಿ ಪಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಬಟ್ ನನ್ನ ಸಜೆಷನ್ ಈ ಒಂದು ಯೂನಿಟ್ ಅನ್ನ ನೀವು ಲಾಸ್ಟ್ ಅಲ್ಲೇ ತಗೊಳ್ಳಿ, ಯಾಕಂದ್ರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನಿಮಗೆ ಈಸಿ ಇರ್ತಕ್ಕಂಥ ಚಾಪ್ಟರ್ಸ್ಗಳು ಮುಂದೆ ಇದ್ದಾವೆ. ಸೊ ಹಾಗಾಗಿ ಇದನ್ನ ನೀವು ಲಾಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಈ ಒಂದು ಯೂನಿಟ್ ಅಲ್ಲೂ ಸೆಕ್ಷನ್ ಸಿಗೂ ಮತ್ತೆ ಬಿಗೆ ಒಂದು ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅಂಡ್ ಯೂನಿಟ್ 3 ಬಂದು ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲೂ ಅಷ್ಟೇ ನಿಮಗೆ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ಕೇಳಬಹುದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ ಇರುತ್ತೆ, ಸೆಕ್ಷನ್ ಸಿಗೆ ಒಂದು ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಸಿ ಮತ್ತೆ ಸೆಕ್ಷನ್ ಬಿ ಕೂಡ ತುಂಬಾ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಬರ್ತವೆ. ಇನ್ನು 2 ಮಾರ್ಕ್ಸಿಗೆ ಬರ್ತೀರಾ ಅಂದ್ರೆ ವಾಟ್ ಯು ಮೀನ್ ಬೈ ಡೊಮೆಸ್ಟಿಕ್ ಬ್ರಾಂಚ್ ಅಂದ್ರೆ ಏನು, ಸ್ಟೇಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬ್ರಾಂಚ್, ವಾಟ್ ಯು ಮೀನ್ ಬೈ ಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಇಂಡಿಪೆಂಡೆಂಟ್ ಬ್ರಾಂಚ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಅಂಡ್ ಬರೀ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ, ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ ಸೆಕ್ಷನ್ ಬಿ ನಲ್ಲಿ ಕೇಳ್ತಾರೆ. ವಿತೌಟ್ ಇನ್ವಾಯ್ಸ್ ಪ್ರೈಸ್ ಕೊಟ್ಬೇಕಾದ್ರೂ ಕೇಳ್ಬೋದು, ಅಥವಾ ವಿತೌಟ್ ಇನ್ವಾಯ್ಸ್ ಪ್ರೈಸ್ ಬೇಕಾದ್ರೂ ಕೇಳ್ಬೋದು. ಸೇಮ್ ಪ್ರೋಸೆಸ್ ಸೆಕ್ಷನ್ ಬಿಗೂ ಬ್ರಾಂಚ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ, ಸೆಕ್ಷನ್ ಸಿಗೂ ನೀವು ಬ್ರಾಂಚ್ ಅಕೌಂಟ್ ಅನ್ನೇ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡ್ ಏನೆಲ್ಲ ಐಟಮ್ ಬರುತ್ತೆ ಮತ್ತೆ ಕ್ರೆಡಿಟ್ ಸೈಡ್ ಏನೆಲ್ಲ ಐಟಮ್ಸ್ ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರ ಸೊ ನೀವು ಬ್ರಾಂಚ್ ಅಕೌಂಟ್ ಅನ್ನ ಈಸಿಯಾಗಿ ಮಾಡಬಹುದು. ತುಂಬಾ ಈಸಿ ಇರುತ್ತೆ ಬ್ರಾಂಚ್ ಅಕೌಂಟಿಂಗ್, ಏನು ಅಷ್ಟು ಕಷ್ಟ ಇರತಕ್ಕಂಥ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಒಟ್ನಲ್ಲಿ ಈ ಒಂದು ಯೂನಿಟ್ ಅಲ್ಲೂ ಕೂಡ ನಿಮಗೆ 26 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಯೂನಿಟ್ 4 ಬಂದ್ರೆ ಫಾರಿನ್ ಬ್ರಾಂಚ್ ಅಕೌಂಟ್ ಅಂತ. ಸೊ ಈ ಒಂದು ಯೂನಿಟ್ ತುಂಬಾ ಈಸಿ ಇರ್ತಕ್ಕಂಥ ಯೂನಿಟ್. ಸೊ 2 ಮಾರ್ಕ್ಸ್ಗೆ ನೀವು 2 ಕ್ವಶನ್ ತಗೊಳ್ಳಿ, ಒಂದು ಕ್ವಶನ್ ಸೆಕ್ಷನ್ ಬಿ ಬರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ಬರುತ್ತೆ. ಸೊ ನೀವು ಮೂರೂ ಸೆಕ್ಷನ್ ಅಲ್ಲೂ ಕೂಡ ಆನ್ಸರ್ಸ್ ಮಾಡ್ತಕ್ಕಂಥ ಒಂದು ಯೂನಿಟ್ ಫಾರಿನ್ ಬ್ರಾಂಚ್ ಆಗುತ್ತೆ. ಅಷ್ಟು ಜಾಸ್ತಿ ಏನು ಕನ್ಫ್ಯೂಷನ್ಸ್ ಇಲ್ಲ. ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತೀರಾ ಅಂತ ಹೇಳಿದ್ರೆ ವಾಟ್ ಯು ಮೀನ್ ಬೈ ಫಾರಿನ್ ಬ್ರಾಂಚ್ ಅಂದ್ರೆ ಏನು ಅಂತ ಕೇಳ್ಬೋದು, ಎನಿ ಟು ಅಡ್ವಾಂಟೇಜಸ್ ಅನ್ನ ಕೇಳ್ಬೋದು, ಅಥವಾ ವಾಟ್ ಈಸ್ ಅವರೇಜ್ ಕರೆನ್ಸಿ ರೇಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಜನರಲ್ ಆಗಿ ಯಾವ್ದಾದ್ರು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ ಸೆಕ್ಷನ್ ಬಿಗೆ ಓನ್ಲಿ ಪ್ರಾಬ್ಲಮ್ಸ್ ಆನ್ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕೊಡ್ತಾರೆ. ಅಲ್ಲಿ ಲಿಸ್ಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ಕೊಡ್ತಾರೆ. ಫಾರಿನ್ ಕರೆನ್ಸಿನಲ್ಲಿ ಬೇಕಾದ್ರೂ ಕೊಡ್ಬೋದು, ಇಂಡಿಯನ್ ಕರೆನ್ಸಿನಲ್ಲಿ ಬೇಕಾದ್ರೂ ಕೊಡ್ಬೋದು. ಅದನ್ನ ನಾವು ಕನ್ವರ್ಟ್ ಮಾಡಬೇಕು ಇಂಟು ಫಾರಿನ್ ಕರೆನ್ಸಿನಲ್ಲಿ ಕೊಟ್ರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಬೇಕು, ಇಂಡಿಯನ್ ಕರೆನ್ಸಿಲಿ ಕೊಟ್ರೆ ಫಾರಿನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ದಿ ಏನು ಕಂಪನಿ ಎಲ್ಲಿ ಇದೆ, ಹೋಮ್ ಕಂಟ್ರಿ ಯಾವುದು ಹೋಸ್ಟ್ ಕಂಟ್ರಿ ಯಾವುದು ನೋಡಿಕೊಂಡು ನಾವು ಕನ್ವರ್ಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ 8 ಮಾರ್ಕ್ಸ್ ತುಂಬಾ ಈಸಿಯಾಗಿ ಸಿಗುತ್ತೆ. ಅದಕ್ಕೆ ಆಲ್ರೆಡಿ ಸಂಬಂಧಪಟ್ಟ 3-4 ವಿಡಿಯೋಸ್ ಅನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನೀವು ನೋಡಬಹುದು ಫಾರಿನ್ ಬ್ರಾಂಚ್ ಅಕೌಂಟ್ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ಗೆ. ಅಂಡ್ ನೀವು ಸೆಕ್ಷನ್ ಸಿ ಬರ್ತೀರಾ ಅಂದ್ರೆ ನೀವು ಪ್ರಾಬ್ಲಮ್ಸ್ ಆನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ನೀವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡ್ಕೋಬೇಕು. ಅದಾದ್ಮೇಲೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಲಿಕ್ಕೆ ಬರ್ತಕ್ಕಂಥದ್ದು. ಸೆಕ್ಷನ್ ಸಿಗಂತೂ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೇ ಕೊಡೋದು. ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸೆಕ್ಷನ್ ಬಿಗಾದ್ರೆ ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ 14 ಮಾರ್ಕ್ಸ್ ನಿಮಗೆ ಬರುತ್ತೆ, 8 ಮಾರ್ಕ್ಸ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಚಾಪ್ಟರ್ ತುಂಬಾ ಈಸಿ, ಅಷ್ಟು ಕಷ್ಟ ಇರೋದಿಲ್ಲ. ಒಂದ್ಸಲಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ಒಂದು ಚಾಪ್ಟರ್ ಇಂದ ಆಲ್ಮೋಸ್ಟ್ ನಿಮಗೆ 25 ಮಾರ್ಕ್ಸ್ ಏನಿದೆ ಆಲ್ಮೋಸ್ಟ್ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೂಡ ಕಂಪಲ್ಸರಿ ಬಂದೇ ಬರುತ್ತೆ. ದೆನ್ ಲಾಸ್ಟ್ ಯೂನಿಟ್ ಬಂದು ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂತ. ಸೊ ನೋಡಿ ಈ ಒಂದು ಯೂನಿಟ್ ಅಲ್ಲೂ ಕೂಡ ಮಿನಿಮಮ್ 2 ಎಕ್ಸ್ಪೆಕ್ಟ್ ಮಾಡಿ. ಸೆಕ್ಷನ್ ಬಿಗೆ ಮಾರ್ಕ್ಸ್ ಕ್ವಶನ್ಗೆ ನಿಮಗೆ 2 ಕ್ವಶನ್ ಬರುತ್ತೆ. ಸೆಕ್ಷನ್ ಬಿಗೆ ಬೇಕಾದ್ರೆ ನೀವು 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಸೊ ಮ್ಯಾಕ್ಸಿಮಮ್ 2 ಕ್ವಶನ್, ಬಟ್ ಒಂದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಮ್ಯಾಕ್ಸಿಮಮ್ ನೀವು 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸೆಕ್ಷನ್ ಸಿ ಬರ್ತೀರಾ ಅಂದ್ರೆ ಒಂದು ಕ್ವಶನ್ ಕಂಪಲ್ಸರಿ ಆಗಿ ಇದ್ದೇ ಇರುತ್ತೆ. ಓಕೆ, ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಂದ 2 ಕ್ವಶನ್ ಸೆಕ್ಷನ್ ಬಿಗೆ ಕೇಳಿರೋದ್ರಿಂದ ಸೊ ದಿಸ್ ಇಯರ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. 2 ಕ್ವಶನ್ಸ್ ಮೇ ಬಿ ಇನ್ ಸೆಕ್ಷನ್ ಬಿ ನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 2 ಕೇಳಿಲ್ಲ ಅಂದ್ರೆ ಒಂದಂತೂ ಕಂಪಲ್ಸರಿ ಆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ಬೋದು ಈ ಒಂದು ಯೂನಿಟ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಜಸ್ಟ್ ನೋಡಿ ವಾಟ್ ಯು ಮೀನ್ ಬೈ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದ್ರೆ ಏನು, ಮೆನ್ಷನ್ ದಿ ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ನ ಮೆಥಡ್ಸ್ ಅನ್ನ ಮೆನ್ಷನ್ ಮಾಡಿ ಅಂತ. ವಾಟ್ ಈಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದ್ರೆ ಕೇಳ್ಬೋದು. ಅಥವಾ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟು ಇದನ್ನ ಅಲೋಕೇಶನ್ಸ್ ಅನ್ನ ಮಾಡಿ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಇದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲ. ಆದ್ರೆ ನೋಡಿ ಪ್ರಾಬ್ಲಮ್ಸ್ ಆನ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅಂತ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಆಲ್ರೆಡಿ ಸುಮಾರು ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಇದು ಸೆಕ್ಷನ್ ಬಿಗೆ ಬರೋದು. ಬರೀ
ಪ್ರಾಬ್ಲಮ್ಸ್ ಆನ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಬೇಕಾದ್ರೆ ಪ್ರಾಬ್ಲಮ್ಸ್ ಅನ್ನ ಸೆಕ್ಷನ್ ಬಿ ಗೆ ಬೇಕಾದ್ರೆ ಕೇಳ್ಬೋದು. ಲಾಸ್ಟ್ ಇಯರ್ ಎರಡರಲ್ಲೂ ಕೂಡ ಕೇಳಿದ್ದಾರೆ, ಅಲೋಕೇಶನ್ ಕೇಳಿದ್ದಾರೆ, ಟ್ರೇಡಿಂಗ್ ಅಕೌಂಟ್ ಅನ್ನು ಕೂಡ ಕೇಳಿದ್ದಾರೆ. ಸೊ ನಿಮಗೆ ಪ್ರಾಬ್ಲಮ್ಸ್ ಆನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನೇ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟು ಇದೆ, ಬಟ್ ಬ್ಯಾಲೆನ್ಸ್ ಶೀಟ್ ನ ಕೇಳಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಪ್ರಾಬ್ಲಮ್ಸ್ ಆನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೂರು ಮಾಡಬೇಕಾಗುತ್ತೆ. ಟ್ರೇಡಿಂಗ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲೇ ಮಾಡಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಆರಿಜೆಂಟಲ್ ಫಾರ್ಮ್ಯಾಟ್ ಅಲ್ಲಿ ಮಾಡಬಾರ್ದು. ಸಿಲೆಬಸ್ ಅಲ್ಲೇ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲೇ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಿ ಅಂತ. ಒಂದು ಕ್ವಶನ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಇದ್ದೇ ಇರುತ್ತೆ. ತುಂಬಾ ಈಸಿ ಇರ್ತಕ್ಕಂಥ ಯೂನಿಟ್. ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಕೂಡ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ಯೂನಿಟ್ ಇಂದನೂ ಕೂಡ ನೀವು ಆಲ್ಮೋಸ್ಟ್ ಒಂದು 30 ಅಬೋವ್ ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು. ಇನ್ ಕೇಸ್ ಏನಾದ್ರು 2 ಕ್ವಶನ್ ಸೆಕ್ಷನ್ ಬಿ ಬಂದ್ರೆ ಸೊ ನಿಮ್ಗೆ ಈ ಒಂದು ಯೂನಿಟ್ ಅಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ಎಲ್ಲ ಸಿಕ್ಬಿಡುತ್ತೆ, ಸರಿನಾ? ಹಾಗಾಗಿ ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ಓವರ್ ಆಲ್ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತ ನೀವು ಫಸ್ಟ್ ಪ್ರಯಾರಿಟಿ ಡಿಪಾರ್ಟ್ಮೆಂಟಲ್ ಅಕೌಂಟ್ಗೆ ಕೊಡಿ, ಸೆಕೆಂಡ್ ಪ್ರಯಾರಿಟಿ ಫಾರಿನ್ ಬ್ರಾಂಚ್ ಅಕೌಂಟ್ಗೆ ಕೊಡಿ, ಥರ್ಡ್ ಪ್ರಯಾರಿಟಿ ಡೊಮೆಸ್ಟಿಕ್ ಬ್ರಾಂಚ್ಗೆ ಕೊಡಿ, ಫೋರ್ತ್ ಪ್ರಯಾರಿಟಿ LLP ಕೊಡಿ, ಅಂಡ್ ಲಾಸ್ಟ್ ಪ್ರಯಾರಿಟಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಗೆ ಕೊಡಿ. ಅಂಡ್ ನೀವು ಬೇಕಾದ್ರೆ ಕನ್ವರ್ಷನ್ ಆಫ್ SCS ಇಂಟು DS ಏನಿದೆ ಅದನ್ನು ಬೇಕಾದ್ರೆ ಆಪ್ಷನ್ ಆಗಿ ತಗೊಳ್ಳಿ. ಬಟ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಲೆ ಈ 3 ಚಾಪ್ಟರ್ನ ಕರೆಕ್ಟಾಗಿ ತರುವಾಗಿ, ಡಿಪಾರ್ಟ್ಮೆಂಟಲ್ ಅಕೌಂಟ್ಸು, ಫಾರಿನ್ ಬ್ರಾಂಚು, ಡೊಮೆಸ್ಟಿಕ್ ಬ್ರಾಂಚು, ಈ 3 ಚಾಪ್ಟರ್ನ ಕರೆಕ್ಟಾಗಿ ನೀವು ರೆಡಿ ಆದ್ರೆ 100 ಔಟ್ ಆಫ್ 100 ಮಾರ್ಕ್ಸ್ ಅಂತೂ ಕಂಪಲ್ಸರಿ ನಿಮಗೆ ಬಂದೇ ಬರುತ್ತೆ. ಯಾಕಂದ್ರೆ ಈ 3 ಚಾಪ್ಟರ್ಲೆ ಮ್ಯಾಕ್ಸಿಮಮ್ ನೀವು 4 ಕ್ವಶನ್ಸ್ ಅನ್ನ ಬೇಕಾದ್ರೆ ಸೆಕ್ಷನ್ ಬಿ ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಕ್ವಶನ್ ಕಂಪಲ್ಸರಿ ಸೆಕ್ಷನ್ ಸಿ ನಲ್ಲಿ ಇದ್ದೇ ಇರುತ್ತೆ. ನೀವು ಬರೀತಕ್ಕಂಥ 3 ಕ್ವಶನ್ ಈ 3 ಯೂನಿಟ್ ಅಲ್ಲೇ ಸಿಕ್ಕಿರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ LLP ನ ಸ್ವಲ್ಪ ನೋಡ್ಕೊಂಡ್ರೆ ಅದು ಕೂಡ ನಿಮ್ಗೆ ಈಸಿ ಆಗಿ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಓವರ್ ಆಲ್ ಇರ್ತಕ್ಕಂಥದ್ದು ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.